ಸರ್, ಯಾವ ಮಗಳನ್ನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ, ಗೊತ್ತಾಯ್ತಲ್ಲ? ಯಾವ ಮಗಳನ್ನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ. ತಂದೆ ಸತ್ತಾಗಿದೆ, ತಾಯಿಗಿನೂ ಕಳ್ಕೊಳ್ಳಕ್ ಯಾರು ತಯಾರಾಗಿರಲ್ಲ, ಆ ಪ್ರಶ್ನೆ ಉದ್ಭವ ಆಗಲ್ಲ. ಮುಂದಿನ ನೋಡೋಣ. ಫ್ಯಾಕ್ಟ್ ರಿಮೈನ್ಸ್ ಅಷ್ಟೇನೆ. ಹೋಟೆಲ್ ಬಂದ್ಬಿಟ್ಟು ನಮ್ಮಮ್ಮ ಆದರ್ಗೀತಿ ನಮ್ಮಪ್ಪಂಗ್ ಬೆಂಕಿ ಹಚ್ಚಿದ್ಲು, ಅವ್ನು ಓಡೋದ, ಅದಕ್ಕೆ ಅವ್ರ ಮಿಂಡ ಬಂದ್ಬಿಟ್ಟು ತಲೆ ಮೇಲೆ ಕಲೆತ್ತಾಗ್ತಂತ ಸಾಕ್ಷಿ ಹೇಳ್ತಾರ? ಅವೆಲ್ಲ ಹೇಳಕ್ ಆಗಲ್ಲ. ಪೊಸಿಷನ್ ನೋಡ್ತೀನಿ. ಅದಕ್ಕೆ ಅವಳು ಆಸ್ಟ್ರೇಲ್ ಆಗಿದ್ದಾಳೆ, ಹೇಳ್ತಾಳೆ ಅವ್ರ ತಂದೆ ಅಲ್ಲಿಂದ ಅವಳಿಗೆ ಏನ್ ಬೇಕು ಅದನ್ನ ಆಶೀರ್ವಾದ. ರೀಸನ್ ಬೇಕಲ್ಲ ಸರ್? Other material witnesses also say there is. Please answer this question. Other material witnesses will come to it later. Since the day of marriage, there was a quarrel between the husband and wife. ಮಕ್ಳೇನ್ ಸುಮ್ನೆ ಆಗೋಗ್ಬಿಡ್ತಾ? ಮೊದಲನೇ ದಿನದಿಂದಲೇ ನಿಮ್ಗೆ ಎಕ್ಕುಟ್ಟೋಗಿತ್ತು ಅಂದ್ರೆ ಮಕ್ಳೇನ್ ಸುಮ್ನೆ ಆಗ್ಬಿಡ್ತಾ? ಇಲ್ಲ ಪಕ್ಕದ ಮನೆ ಒಂದೇನಾ ಮಗು? ಉತ್ತರ ಕೊಡಿ ಈಗ. This is a statement of the other witnesses. ಸರ್ ಪ್ಲೀಸ್ ಟೆಲ್ ಮಿ. ಬಿಡ್ಬೇಕು ಅವೆಲ್ಲ ಮಾತು, ಚೆನ್ನಾಗಿರಲ್ಲ, ಗೊತ್ತಾಯ್ತಲ್ಲ? ವಿ ಶುಡ್ ನಾಟ್ ಡಿಸ್ಕಸ್ ಎನಿ ಆಫ್ ದೋಸ್ ಥಿಂಗ್ಸ್ ದಟ್ ಇನ್ ದಿ ಓಪನ್ ಕೋರ್ಟ್ ಟೂ ಮಚ್. ಹೀಗಿದೆ ಸರ್ಕಮ್ಸ್ಟಾನ್ಸಸ್, ಪ್ರಾಸಿಕ್ಯೂಷನ್ ಕೇಸ್ ಹೀಗಿದೆ, ಅಷ್ಟನ್ನು ಡಿಸ್ಕಸ್ ಮಾಡಿ ಬಿಡ್ಬೇಕು ನಾವು. Please. ವಿ ಆರ್ ನಾಟ್ ಸಪೋಸ್ ಟು ಹ್ಯಾವ್ ಅವರ್ ವ್ಯೂಸ್ ಇನ್ ದಿ ಮ್ಯಾಟರ್. ವಾಟ್ ಈಸ್ ದೇರ್ ಇನ್ ರೆಕಾರ್ಡ್ ಅಷ್ಟು ಹೇಳ್ಬಿಟ್ಟು ಬಿಡ್ಬೇಕು. I may have so many views that should not come in the way of rendering the justice. We go by what the material available on record. Morally you may be right, I may be right, but that is not we are required to do. Indian courts are courts of law. We dispose of the case in accordance with law, not as per the moral conscience, nor there is any common law like England. You understand that? But bidi. Read the position. Please. ಸಾಕ್ಷಿ 17 ವರ್ಷ ವಿದ್ಯಾರ್ಥಿಯಾಗಿದ್ದು ಬಾಲ ಸಾಕ್ಷಿ ಆಗಿದ್ದು. ಅದಾದ್ಮೇಲೆ ಸ್ವಾಮಿ ಮುಖ್ಯ ವಿಚಾರಣೆ. ನನ್ನ ತಾಯಿ ಹೆಸರು ಅನ್ನಪೂರ್ಣ, ತಂದೆ ಹೆಸರು ನಾರಾಯಣಜಿ. ನನ್ನ ತಂದೆ ತಾಯಿಗೆ 3 ಜನ ಮಕ್ಕಳಿದ್ದು, ನನ್ನನ್ನು ಹೊರತುಪಡಿಸಿ ಚಂದನ್, ಚಿನ್ಮಯ್. ಪ್ರಸ್ತುತ ನನ್ನ ತಂದೆ 3 ವರ್ಷದ ಹಿಂದೆ ತೀರಿಕೊಂಡಿದ್ದು. ನನ್ನ ಜೀವಿತಾವಧಿಯಲ್ಲಿ ಬಡ್ಡಿಹಳ್ಳಿ ನನ್ನ ಸ್ವಂತ ತಂದೆ ತಾಯಿ 3 ಜನ ವಾಸವಾಗಿದ್ದು, ನನ್ನ ತಂದೆ ಜೀವಿತ ಅವಧಿಯಲ್ಲಿ ಕಿಂಗ್ ಫಿಶರ್ ಕಂಪನಿ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದರು. ಕೆಲಸಕ್ಕೆ ಬೆಳಗ್ಗೆ 8 ಗಂಟೆಗೆ ಹೋಗಿ ಸಂಜೆ 6 ಗಂಟೆಗೆ ಬರ್ತಿದ್ರು. ಕೆಲವೊಮ್ಮೆ ತಡವಾಗಿ ಬರ್ತಿದ್ರು. ನಾವು ವಾಸವಿದ್ದ ಮನೆಯ ಸುತ್ತಮುತ್ತಲು ಮನೆಗಳಿವೆ. ನೆಕ್ಸ್ಟ್, ನನಗೆ ಚಾಸ 2 ಮತ್ತು 3 ಗೊತ್ತಿಲ್ಲ. ನಮ್ಮ ತಂದೆ ಜೀವಿತಾವಧಿಯಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ನಡೆಯುತ್ತಿತ್ತು. ನನ್ನ ತಂದೆ ತಾಯಿ ಯಾವ ವಿಚಾರಕ್ಕೆ ಗಲಾಟೆ ಮಾಡಿಕೊಳ್ಳೋದು ನನಗೆ ಗೊತ್ತಿಲ್ಲ. ನನ್ನ ತಂದೆ ಕುಡಿದು ಬಂದು ನನ್ನ ಜೊತೆ ಗಲಾಟೆ ಮಾಡುತ್ತಿದ್ದು. ನಮ್ಮ ತಂದೆ ಪೆಟ್ರೋಲ್ ಮತ್ತು ಸಿಮೆಂಟ್ ಹಾಕಿಕೊಂಡು ಬೆಂಕಿ ಹಚ್ಚಿಕೊಂಡರು. ಆಗ ನಾನು ಅಮ್ಮ ನೀರು ತರಲು ಆಚೆಗೆ ಬಂದಿದ್ದ ಸಮಯದಲ್ಲಿ ನನಗೂ ಸಹ ಕೈಗೆ ಗಾಯವಾಯಿತು. ಸಮಯದಲ್ಲಿ ನನ್ನ ತಂದೆ ಹೊರಗಡೆ ಬಂದು ಚರಂಡಿಯ ಒಳಗೆ ಬಿದ್ದರು. ಚರಂಡಿಯಲ್ಲಿ ಬಿದ್ದು ಸತ್ತರು. ತದನಂತರ ಅಕ್ಕಪಕ್ಕದವರು ಪೊಲೀಸರು ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಬಂದರು. ಅಕ್ಕಪಕ್ಕದವರನ್ನು ವಿಚಾರಿಸಿ ತದನಂತರ ತಂದೆ ಮೃತದೇಹವನ್ನು ಆಂಬುಲೆನ್ಸ್ ಆಸ್ಪತ್ರೆಗೆ ಸಾಗಿಸಿದರು. ಸತ್ತ ನಂತರ ದೊಡ್ಡಪ್ಪ, ಚಾಸ 1, ವರದರಾಜು, ಜ್ಯೋತಿ ಬಂದರು. ತಂದೆಯವರು ಬೆಂಕಿ ಹಚ್ಚಿದ ಸಮಯದಲ್ಲಿ ಪ್ಯಾಂಟ್ ಮತ್ತು ಶರ್ಟ್ ಮೈ ಮೇಲೆ ಇತ್ತು, ಸುಟ್ಟು ಹೋಗಿತ್ತು. ನಾನು ಅಮ್ಮ ಮನೆಯಿಂದ ಹೊರಗಡೆ ಓಡಿ ಬರುವಾಗ ಅದರ ಬೆಂಕಿ ನನಗೆ ತಗಿ ನನಗೆ ಗಾಯವಾಯಿತು. ಘಟನೆ ನಡೆದ ದಿನ ನನ್ನ ತಾಯಿ ನಮ್ಮ ತಂದೆಯನ್ನು ಊಟ ಮಾಡಲು ಎಬ್ಬಿಸಿದರು. ಆಗ ನಮ್ಮ ತಂದೆ ನನ್ನ ತಾಯಿಯ ವಿರುದ್ಧ ಗಲಾಟೆ ಮಾಡಿದರು. ಆ ಸಮಯದಲ್ಲಿ ನಮ್ಮ ತಾಯಿ ಹೊರಗಡೆ ಇದ್ದರು. ನಾನು ದೇವರ ಮನೆಯಲ್ಲಿ ಇದ್ದೆ. ಇದ್ದಕ್ಕಿದ್ದಂತೆ ಬೆಂಕಿ ಒಳಗೆ ಹೊಗೆ ಬರಲು ಪ್ರಾರಂಭಿಸಿತು. ನೋಡಿದಾಗ ನನ್ನ ತಂದೆ ಬೆಂಕಿ ಹಚ್ಚಿಕೊಂಡಿದ್ದರು. ನನ್ನ ತಂದೆಯೇ ಬೆಂಕಿಯನ್ನು ಹಚ್ಚಿಕೊಂಡರು. ಆಗ ಸಮಯ ಮಧ್ಯಾಹ್ನ. ಇವ್ರು ದೇವ್ರ ಮನೇಲಿದ್ರೆ ಏನು ಎಕ್ಸ್ರೇ ಕಣ್ಣೆ, CCTV ಕ್ಯಾಮ್ರಾನೇ? ವಕೀಲ್ರೆ, ಹೆಂಗೆ ಅಂತ ಕೇಳ್ತಾ ಇದ್ದೀನಿ. ನೀವು ದೇವ್ರ ಮನೇಲಿದ್ರಿ, ಹೊಗೆ ಬಂತು, ಹೂಗಾಟ ಕಿರ್ಚಾಟ ಕೇಳ್ತು, ಮುಂದೆ ಬೆಂಕಿ. ಆಗ ಸಮಯ ಮಧ್ಯಾಹ್ನ 12 ಗಂಟೆ ಆಯಿತು. ಬೆಂಕಿಯ ಪರಿಣಾಮ ಸೋಫಾ ಸುಟ್ಟಿತ್ತು. ನಮ್ಮ ಮನೆಯ ತುಂಬಾ ಹೊಗೆ ತುಂಬಿತ್ತು. ಸಾಕ್ಷಿ ಫೋಟೋವನ್ನು ನೋಡಿ ಗುರುತಿಸಿ ಸದರಿ ಫೋಟೋ ನಮ್ಮ ಮನೆ ಎಂದು ಫೋಟೋದಲ್ಲಿ ಕಾಣುವ ವಸ್ತುಗಳನ್ನು ಸಹ ಗುರುತಿಸಿದಳು. ಸದರಿ ಫೋಟೋ ನೀಪಿತ್ರಿ ಎಂದು ಗುರುತಿಸಿದಳು. ಸಾಕ್ಷಿ ಆರೋಪಿಯನ್ನು ನೋಡಿ ನನ್ನ ತಾಯಿ ಎಂದು ಗುರುತಿಸಿ ಸಾಕ್ಷಿ 2ನೇ ಆರೋಪಿಯನ್ನು ನೋಡಿ ತೋರಿಸಿರುವುದಿಲ್ಲ. ಈ ಕುರಿತು ಪೊಲೀಸರನ್ನು ವಿಚಾರಣೆ ಮಾಡಿರ್ತಾರೆ. ಈ ಹಂತದಲ್ಲಿ ಹಾಸ್ಟೆಲ್ ಆಗಿದೆ. ನನ್ನ ತಂದೆ ಬೆಳಿಗ್ಗೆ 8 ಗಂಟೆಗೆ. ಯಾಕೆ ಓದ್ತೀರಿ ಹಾಸ್ಟೆಲ್ನೆಲ್ಲ? ಹೂ ಇಸ್ ರಾಮಕೃಷ್ಣ, ದೊಡ್ಡಪ್ಪನೋ ಚಿಕ್ಕಪ್ಪನೋ? Deceased Ramakrishna, accused number 2, is a neighbor. The allegation in the complaint is that the deceased wife, that is accused number 1, had a illicit relationship with the accused number 2, my lord. That is the wife. That is the complaint, my lord. My lord, the brother of the brother. No, material witness ಆಗ್ಲಿ ಬಿಡಿ. My lord, only one eyewitness. Already it is. Yes, you want to argue, you can argue, no problem. ಸ್ವಲ್ಪ ಸುಮ್ಮನಿರಿ. ಅವ್ರು ಏನ್ ಕೇಳ್ತಾರೆ, ಚಾಯ್ಸ್ ಇಸ್ ಹಿಸ್ ಪೆಟಿಷನ್, ತಾವಿರಿ.
ನಿಮ್ಗೆ ಕೇಳ್ಬೇಕಾದಾಗ ಬಂದು ಕೇಳ್ತೀನಿ, ಅವ್ರೇನಾರು ಹೇಳೋದಿದ್ರೆ ನೋಡೋಣ. ಮೆಟೀರಿಯಲ್ ವಿಟ್ನೆಸ್ ಆಗೋ ತನಕ ಕಾಯೋಣ ಅಂದ್ರೆ ಕಾಯೋಣ. ಯಾರೋ ಒಬ್ರು ಕೊಟ್ಟಿರೋದನ್ನ ಹೇಳ್ಬಿಟ್ಟು ನನಗೇನು ಕಾಣೆ ಕೇಳಿ ಅಂತ ಹೇಳಿದ್ರೆ ದೇವ್ರ ಮನೇಲಿ ಇದ್ದವ್ರನ್ನೆಲ್ಲ ಕೇಳ್ಬಿಟ್ಟು. My lord, the allegation in the complaint against the accused number 2, that after the, it is burnt, when the deceased has come out of the home, he has thrown the stone to the head of the deceased, my lord. That is the only ಐ allegation. ಆಮ್ ಅವೇರ್ ಆಫ್ ಇಟ್. ಅದಕ್ಕೆ ಅವಳೇನ್ ಹೇಳ್ತಾಳೆ ಅಂದ್ರೆ ಚರಂಡಿಗೆ ಬಿದ್ದೋಗ್ಬಿಟ್ಲು ಅಂತ. ಬಿದ್ದೋಗ್ಬಿಟ್ಟ ನಮ್ಮಪ್ಪ, ಅಲ್ಲಿ ಸತ್ತೋಗ್ಬಿಟ್ಟ ಅಂತ. The Charandi, he has thrown the stone to the head of the deceased, my lord. No, that's what the question is. That is contrary. ಅದಕ್ಕೋಸ್ಕರ ಹಾಸ್ಟೈಲ್ ಮಾಡಿದ್ದಾರೆ ಆ ಪೋರ್ಷನ್ ನ. ಸಜೆಷನ್ ಮಾಡಿದರೆ ದಿ ವಿಟ್ನೆಸ್ ಹ್ಯಾಸ್ ಟರ್ನ್ಡ್ ಹಾಸ್ಟೈಲ್. My lord, apart from that, the other material witnesses also, the hearsay witnesses, my lord, they also not supported the prosecution. ನೀವು ಹಾಕಿರೋದನ್ನ ಒಂದನ್ನು ಓದಿದೆ ನಾನು. ಇನ್ಯಾವ್ದಾದ್ರು ಡಿಪೋಸಿಷನ್ ಇದ್ರೆ ಕೊಡಿ. ಕಾಪಿ ಆಫ್ ದಿ ಡಿಪೋಸಿಷನ್ ಫೈಲ್ taken on record. Release this matter on 20th. Please, my lord. Deposition of the prosecution witnesses filed. ಏನ್ರಿ ಎಲ್ಲಾರು ಆಟೈಲ್ ಆಗಿದೆ, ನೀವೇನ್ ಮಾಡ್ತೀರಿ ಅವ್ನ ಇಟ್ಕೊಂಡು? ನೋಡಿ ಅದನ್ನ ಕಾಪಿ ಇಸ್ಕೊಂಡು ನೋಡಿ. ನೋಡ್ತೀನಿ. ಗೊತ್ತಾಯ್ತಲ್ಲ? ಈ ಕೊಟ್ಟಿದ್ದಾರೆ. ನಿಮ್ಮವ್ರು ಯಾರು ಹೇಳಲ್ಲ, ನೋಡ್ತೀನಿ ಮೇಡಮ್. ಇನ್ನು ನಾವೇ ಊಹಿಸ್ಕೊಂಡು ಮಾಡ್ಬೇಕಾ?